ನಮಸ್ಕಾರ. ಕ್ರಿಯೇಟ್ ಯುವರ್ ಆನ್ಲೈನ್ ಶಾಪ್ ಇನ್ 10 ಮಿನಿಟ್ಸ್. ನೋ ಕೋಡಿಂಗ್ ನೀಡೆಡ್. ಬರೀ 10 ನಿಮಿಷದಲ್ಲಿ ಯಾವ ಥರ ಆನ್ಲೈನ್ ಶಾಪನ್ನು ಕ್ರಿಯೇಟ್ ಮಾಡಬೇಕಂತ ಸೊ ಅದನ್ನು ಈ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತಿದ್ದೇನೆ. ಮೊದಲನೇದಾಗಿ ನೋಡಿ, ನಾವು ಇಲ್ಲಿ ಲಾಸ್ಟ್ ಕ್ಲಾಸ್ನಲ್ಲಿ ಅಂದರೆ ಮೊದಲೇ ವಿಡಿಯೋದಲ್ಲಿ ಅಂದರೆ ಹಿಂದಿನ ವಿಡಿಯೋದಲ್ಲಿ ನಾವು ಇನ್ಸ್ಟಾಲ್ ಮಾಡಿದ್ದೀವಿ ವರ್ಡ್ ಪ್ರೆಸ್ ಅಂತೇಳಿ. ಓಕೆ, ಸೊ ಅದನ್ನೇ ನಾನು ಇವಾಗ ಕಂಟಿನ್ಯೂ ಮಾಡ್ತೇನೆ. ಪ್ಲಗ್ಗಿನನ್ನು ಇನ್ಸ್ಟಾಲ್ ಮಾಡಿ. ಸೊ ಅದಕ್ಕೆ ಯಾವ ಪ್ಲಗ್ಗಿನ್ ಬೇಕಾಯ್ತು ನೋಡಿ, ಅದಕ್ಕೆ ಒಂದು ಪ್ಲಗ್ಗಿನ್ ಬೇಕು. ಆ ಪ್ಲಗ್ಗಿನ್ ಹೆಸರು ಓ ಕಾಮರ್ಸ್ ಅಂತೇಳಿ. ಓಕೆ, ಸೊ ಇದನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೋಬೋದು. ಬೇಕಿದ್ದರೆ ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡ್ತೇನೆ. ಓಕೆ, ಸೊ ಮೊದಲೇದಾಗಿ ನಾನು ಲಾಗಿನ್ ಮಾಡಿದ್ದೀನಿ ಇಲ್ಲಿ ಡ್ಯಾಶ್ ಬೋರ್ಡ್ಗೆ. ಸೊ ಅದಾದ ನಂತರ ಇಲ್ಲಿ ಕೆಳಗಡೆ ಬಂದು ಪ್ಲಗ್ಗಿನ್ ಅಂತ ಆಪ್ಷನ್ ಇದೆ ನೋಡ್ರಿ ಇಲ್ಲಿ, ಹೌದಾ? ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಆ್ಯಡ್ ನ್ಯೂ ಅಂಥೇಳಿ. ಓಕೆ, ಅದಾದ ನಂತರ ಅಪ್ಲೋಡ್ ಪ್ಲಗ್ಗಿನ್, ಆಮೇಲೆ ಚೂಸ್ ಫೈಲ್ ಅಂತ ಮಾಡಿ. ಓಕೆ, ಸೊ ಇದರಲ್ಲಿ ನೋಡಿ ಇವಾಗ ಪ್ಲಗಿನ್ ನೇಮ್ ಇದೆ ಓ ಕಾಮರ್ಸ್ 3.2.6 ಅಂತ. ಸೊ ವರ್ಷನ್ ಯಾವುದೇ ಇರ್ಬೋದು, ವರ್ಷನ್ ಬೇಕಿದ್ರೆ ನೀವು ಲೇಟೆಸ್ಟ್ ಹಾಕೋಬೋದು. ಓಕೆ, ಸೊ ನಾನು ಇದನ್ನು ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ ಇವಾಗ ಓ ಕಾಮರ್ಸ್ 3.2.6 ಅಂತ. ಓಪನ್ ಮಾಡಿ ಆಮೇಲೆ ಇನ್ಸ್ಟಾಲ್ ಅಂತ ಹೇಳಿ. ಇದು ಸ್ವಲ್ಪ ಸಮಯ ತಗೋತಿದ್ದು ಈ ಪ್ಲಗಿನ್ ಯೂಸಲ್ಲಿ, ಯಾಕಂದರೆ ಇದರಲ್ಲಿ ನಾವು ಸ್ಟೋರನ್ನು ಕಂಪ್ಲೀಟಾಗಿ ಸೆಟಪ್ ಮಾಡಬೇಕಾಗತ್ತೆ. ಓಕೆ, ಇನ್ಸ್ಟಾಲೇಷನ್ ಆದ ನಂತರ ಆಕ್ಟಿವೇಟ್ ಮಾಡಿ. ಸೊ ಆಕ್ಟಿವೇಟ್ ಪ್ಲಗಿನ್ ಕ್ಲಿಕ್ ಮಾಡಿ. ಓಕೆ, ಸೊ ಆಕ್ಟಿವೇಟ್ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇವಾಗ ನಮಗೆ ಇಲ್ಲೊಂದು ಪೇಜ್ ಬರುತ್ತೆ, ಓ ಕಾಮರ್ಸ್ ಅಂತ ಮೇನ್ ಪೇಜ್ ಇದು. ಇದು ಸ್ಟೋರ್ ಸೆಟಪ್ ಪೇಜ್ ಅಂತ ನಾವು ಫಸ್ಟ್ ಇದರಲ್ಲಿ ಮೊದಲು ನೋಡಿ ಸ್ಟೋರ್ ಸೆಟಪ್, ಅದಾದ ನಂತರ ಪೇಮೆಂಟ್ ಸೆಟಪ್, ಆಮೇಲೆ ಶಿಪ್ಪಿಂಗ್, ಆಮೇಲೆ ಎಕ್ಸ್ಟ್ರಾಸ್, ಆಕ್ಟಿವೇಟ್ ಮತ್ತು ಫೈನಲಿ ರೆಡಿ. ಸೊ ಮೊದಲೇದಾಗಿ ಇಲ್ಲಿ ಕಂಟ್ರಿ ಸೆಲೆಕ್ಟ್ ಮಾಡೋದು. ಓಕೆ, ಸೊ ಇಲ್ಲಿ ಏನಾದರೂ ಅಡ್ರೆಸ್ ಹಾಕಿ ಈ ಥರ. ಓಕೆ, ಅಂದರೆ ನೆಕ್ಸ್ಟ್ ಬರೋದು ಇಲ್ಲಿ ಕರೆನ್ಸಿ. ಅದಕ್ಕೆ ಇಂಡಿಯನ್ ರುಪೀಸ್ ಸೆಲೆಕ್ಟ್ ಮಾಡಿ. ಓಕೆ, ಸೊ ಅದಾದ ನಂತರ ಇಲ್ಲಿ ಕೇಳುತ್ತೆ ನೋಡಿ. ಸೊ ಐ ಪ್ಲಾನ್ ಟು ಸೆಲ್ ಬೋತ್ ಫಿಸಿಕಲ್ ಆ್ಯಂಡ್ ಡಿಜಿಟಲ್ ಪ್ರಾಡಕ್ಟ್ಸ್. ಸೊ ಎರಡೂ ಸೆಲ್ ಮಾಡ್ಬೇಕಂದ್ರೆ ಇದನ್ನೇ ಬೈ ಡಿಫಾಲ್ಟ್ ಇಷ್ಟೇ ಇಡ್ರಿ. ಇಲ್ಲಾಂದರೆ ನೀವು ಆಪ್ಷನ್ ಸೆಲೆಕ್ಟ್ ಮಾಡ್ಬೋದು. ಲೈಕ್ ಫಿಸಿಕಲ್ ಪ್ರಾಡಕ್ಟ್ ಇದ್ದರೆ ಫಿಸಿಕಲ್ ಅನ್ನು ಸೆಲೆಕ್ಟ್ ಮಾಡ್ಬೋದು, ಇಲ್ಲಾಂದರೆ ಡಿಜಿಟಲ್ ಇದ್ದರೆ ಡಿಜಿಟಲ್ ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡ್ಬೋದು. ಓಕೆ, ಸೊ ಕ್ಲಿಕ್ ಆನ್ ಲೆಟ್ಸ್ ಗೋ. ಓಕೆ, ಅದಾದ ನಂತರ ಬರೋದಿಲ್ಲಿ ಪೇಮೆಂಟ್ ಗೇಟ್ವೇ. ಸೊ ಪೇಮೆಂಟ್ ಗೇಟನ್ನು ಬೇಕಿದ್ದರೆ ಆ ನಂತರನೂ ನಾವು ಇದನ್ನು ಆ್ಯಕ್ಟಿವೇಟ್ ಮಾಡ್ಕೋಬೋದು. ಬಟ್ ಇವಾಗ ಸದ್ಯಕ್ಕೆ ನಾವು ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಇದೆ ನೋಡಿ, ಇದನ್ನು ಸೆಲೆಕ್ಟ್ ಮಾಡ್ತೀನಿ. ಮತ್ತೆ ಕಂಟಿನ್ಯೂ ಮಾಡಿ. ಓಕೆ, ಅದಾದ ನಂತರ ಶಿಪ್ಪಿಂಗ್ ಪ್ರೈಸ್ ಲೈಕ್ ಶಿಪ್ಪಿಂಗ್ ಝೋನ್ಸ್ ಬೇಕಿದ್ದರೆ ಫ್ಲ್ಯಾಟ್ ರೇಟ್ ಇಡ್ಬೋದು, ಇಲ್ಲಾಂದರೆ ಫ್ರೀ ಶಿಪ್ಪಿಂಗ್ ಅಂತ ಹೇಳ್ತೀನಿ. ನಾನು ಎರಡಕ್ಕಲ್ಲಿ ಫ್ರೀ ಶಿಪ್ಪಿಂಗ್ ಮಾಡ್ತೀನಿ ಇಲ್ಲಿ. ಓಕೆ, ಆಮೇಲೆ ಇದು ಪ್ರಾಡಕ್ಟ್ ವೇಟ್ ಯೂನಿಟ್ ಅಂದರೆ ಡೈಮೆನ್ಷನ್ ಲೈಕ್ ಇನ್ ಟರ್ಮ್ಸ್ ಆಫ್ ಸೆಂಟಿಮೀಟರ್ಸ್, ಆಮೇಲೆ ಇದು ವೇಟಲ್ಲಿ. ಓಕೆ, ಇನ್ ಟರ್ಮ್ಸ್ ಆಫ್ kg ಅದನ್ನು ಅಷ್ಟೇ ಇಟ್ಟು ಕಂಟಿನ್ಯೂ ಮಾಡಿ. ಓಕೆ, ಅದಾದ ನಂತರ ಇಲ್ಲಿ ಎಕ್ಸ್ಟ್ರಾಸ್ ಕೇಳ್ತಾ ಇದೆ ಇದು ಆಪ್ಷನ್ ಇಲ್ಲಿ. ಸೊ ಇದೇನು ಬೇಕಾಗಿಲ್ಲ. ಸ್ಟೋರ್ ಫಂಡ್ ಬೇಕಿದ್ರೆ ಆಮೇಲೆ ಹಾಕೋಬೋದು. ಇದು ಥೀಮ್ ಹಾಕೋದಿತ್ತು ಆ್ಯಕ್ಚುಲಿ. ಓಕೆ, ಅದನ್ನು ಕಂಟಿನ್ಯೂ ಮಾಡೋಣ. ಸ್ಟೋರ್ ಫ್ರಂಟ್ ಅದು ಡಿಫಾಲ್ಟ್ ಓ ಕಾಮರ್ಸ್ ಸಲುವಾಗಿ ಮಾಡಿದ್ದು ಥೀಮ್ ಅದು. ಓಕೆ, ಇದನ್ನೆಲ್ಲ ನಾನು ಸ್ಕಿಪ್ ಮಾಡ್ತೀನಿ ಲಾಸ್ಟಲ್ಲಿ ಹೋಗಿ. ಸೊ ಸ್ಕಿಪ್ ದಿಸ್ ಸ್ಟೆಪ್. ಓಕೆ, ಸೊ ಇವಾಗ ನೋಡಿ ನಮ್ಮದು ಶಾಪ್ ರೆಡಿ ಆಯಿತು. ಇವಾಗ ಏನು ಮಾಡಬೇಕಪ್ಪ ಅಂತಂದರೆ, ಸೊ ಜಸ್ಟ್ ಕ್ಲಿಕ್ ಆನ್ ಕ್ರಿಯೇಟ್ ಆ ಪ್ರಾಡಕ್ಟ್, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ದಿಸ್ ವಿಲ್ ಟೇಕ್ ಯು ಟು ಬ್ಯಾಕ್ ಟು ಡ್ಯಾಶ್ ಬೋರ್ಡ್. ಸೊ ಇದನ್ನು ಡ್ಯಾಶ್ ಬೋರ್ಡಿಗೆ ಮತ್ತೆ ವಾಪಸ್ ಡ್ಯಾಶ್ ಬೋರ್ಡಿಗೆ ಬರ್ತೀವಿ ನಾವಿಲ್ಲಿ. ಓಕೆ, ಸೊ ಅದಾದ ನಂತರ ನೋಡಿ ನಮಗೆ ಒಂದು ಸ್ವಲ್ಪ ಪ್ರಾಡಕ್ಟನ್ನು ಇಲ್ಲಿ ಹಾಕಬೇಕಾಗಿದೆ. ಓಕೆ, ಸೊ ಅದಕ್ಕಾಗಿ ಏನು ಮಾಡೋಣ ಅಂತಂದರೆ ಇಲ್ಲಿ ಸ್ವಲ್ಪ ನಾನು ಇಮೇಜಸನ್ನು ಡೌನ್ಲೋಡ್ ಮಾಡಿದ್ದೀನಿ. ಎಕ್ಸಾಂಪಲ್ ನೋಡಿ ಇವಾಗ ಲೈಕ್ ಬೇಕ್ರಿ ಐಟಮ್ಸ್, ಬಿವರೇಜಸ್, ಎಲೆಕ್ಟ್ರಾನಿಕ್ಸ್ ಅಥವಾ ಫುಡ್ ಐಟಮ್ಸ್ ಅಂತೇಳಿ ಇದೆಲ್ಲ. ಓಕೆ, ಸೊ ಇವಾಗ ನೋಡಿ ಎಲೆಕ್ಟ್ರಾನಿಕನ್ನು ಕ್ಲಿಕ್ ಮಾಡ್ತೀನಿ ಇಲ್ಲಿ. ಇದರಲ್ಲಿ ಸ್ವಲ್ಪ ನೋಡಿ ಒಂದು 5 to 6 ಇಮೇಜಸ್ ಇವೆ. ಲೈಕ್ ಆ್ಯಪಲ್ ಮ್ಯಾಕ್ ಬುಕ್ ಅಂತೇಳಿ, ಡೆಲ್ ಲ್ಯಾಪ್ಟಾಪ್ ಅಂತೇಳಿ. ಓಕೆ, ಸುಮ್ಮನೆ ಡಮ್ಮಿ ಪ್ರಾಡಕ್ಟನ್ನು ನಾವು ಇಲ್ಲಿ ಇನ್ಸರ್ಟ್ ಮಾಡೋಣ. ಓಕೆ, ಸೊ ಮೊದಲೇದಾಗಿ ನೋಡಿ ನಾನು ಲೈಕ್ ಆ್ಯಪಲ್ ಮ್ಯಾಕ್. ಓಕೆ, ಅದಾದ ನಂತರ ಇದು ಬೇಕಿದ್ರೆ ಲಾಂಗ್ ಡಿಸ್ಕ್ರಿಪ್ಷನ್ ಹಾಕ್ಬೋದು ಇಲ್ಲಿ. ಓಕೆ, ಆಮೇಲೆ ಕೆಳಗಡೆ ಬಂದು ಪ್ರೈಸ್ ಹಾಕಿ. ಸೊ ಎಕ್ಸಾಂಪಲ್ ಲೈಕ್ 85,000. ಓಕೆ, ಆ್ಯಂಡ್ ಸೆಲ್ಲಿಂಗ್ ಪ್ರೈಸ್ ಈಸ್ ಅರೌಂಡ್ ಸೇ 78,000. ಓಕೆ,
ಅದಾದ ನಂತರ ಇಲ್ಲಿ ಅದರ ಡಿಸ್ಕ್ರಿಪ್ಷನ್ ಹಾಕಿಲ್ಲಿ. ಸೊ ಲೈಕ್ ಅದು ಎಷ್ಟು ರ್ಯಾಮ್ ಇದೆ, ಆಮೇಲೆ ಅದು ಮೆಮೊರಿ ಎಷ್ಟಿದೆ ಅದರದ್ದು. ಓಕೆ, ಆಮೇಲೆ ಯಾವ ಪ್ರೊಸೆಸರ್ ಇದೆ ಅದು, ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಹಾಕಿ. ಆಮೇಲೆ ಸ್ಕ್ರೀನ್ ಸೈಜ್ ಎಷ್ಟಿದೆ ಅದನ್ನೆಲ್ಲ ಇಲ್ಲಿ ಬಂದು ಆ್ಯಡ್ ಮಾಡಿ. ಅದಾದ ನಂತರ ಈ ಕಡೆ ಅಂದರೆ ರೈಟ್ ಸೈಡಿಗೆ ಸೊ ಪ್ರಾಡಕ್ಟ್ ಗ್ಯಾಲರಿ ಅಂತ ಕಾಣಿಸ್ತಾ ನೋಡಿ. ಸೊ ಇಲ್ಲಿ ಏನು ಅಂದರೆ ಇಮೇಜಸನ್ನು ಆ್ಯಡ್ ಮಾಡಿ. ಸೊ ಒಂದು ಸ್ಟೆಪ್ ಬ್ಯಾಕ್ ಹೋಗ್ತೀನಿ ನಾನು. ಇಲ್ಲಿ ಆಲ್ ಐಟಮ್ ಅಂತದಲ್ಲ, ಸೊ ಇಲ್ಲಿ ಎಲೆಕ್ಟ್ರಾನಿಕ್ಸ್ ಅಂತ ಏನದಲ್ಲ, ಸೊ ಇದನ್ನು ಇಮೇಜ್ ನಾನು ಇನ್ಸರ್ಟ್ ಮಾಡ್ತೇನೆ. ಅದಾದ ನಂತರ ಪ್ರಾಡಕ್ಟ್ ಇಮೇಜ್, ಸೊ ಅದನ್ನೇ ಪ್ರಾಡಕ್ಟ್ ಇಮೇಜ್ ಆ್ಯಕ್ಚುಲಿ ಗ್ಯಾಲರಿ ಏನದಲ್ಲ, ಅದು ಮಲ್ಟಿಪಲ್ ಇಮೇಜಸ್ ನಾವು ಇಲ್ಲಿ ಇನ್ಸರ್ಟ್ ಮಾಡಬೇಕು ಇಲ್ಲಿ ಗ್ಯಾಲರಿ ಸಲುವಾಗಿ. ಬಟ್ ಪ್ರಾಡಕ್ಟ್ ಇಮೇಜ್ ಮಾತ್ರ ಒಂದೇ ಇರಬೇಕು. ಸೊ ಬೇಕಿದ್ದರೆ ಇಲ್ಲಿ ಟ್ಯಾಗ್ ವರ್ಡ್ ಹಾಕ್ಬೋದು, ಇದೆಲ್ಲ SEO ಮಾಡೋ ಸಲುವಾಗಿ, ಅಂದರೆ ಸರ್ಚ್ ಇಂಜಿನ್ ಆಪ್ಟಿಮೇಷನ್ ಮಾಡೋ ಸಲುವಾಗಿ. ಇಲ್ಲಿ ಕ್ಯಾಟಗರಿ, ಸೊ ಕ್ಯಾಟಗರಿ ಬಂದುಬಿಟ್ಟು ಇದು ಎಲೆಕ್ಟ್ರಾನಿಕ್ಸ್. ಓಕೆ, ಸೊ ಅದರಲ್ಲಿ ಇದು ಲ್ಯಾಪ್ಟಾಪ್ ಕ್ಯಾಟಗರಿ, ಇದನ್ನು ಆ್ಯಡ್ ಮಾಡ್ತೀನಿ ನಾನು. ಸೊ ಇದಾದ ನಂತರ ಸಿಂಪ್ಲಿ ಕ್ಲಿಕ್ ಆನ್ ಪಬ್ಲಿಷ್. ಓಕೆ, ಇವಾಗ ಪಬ್ಲಿಷ್ ಆಯ್ತು ನೋಡಿರಿ, ಒಂದು ಪ್ರಾಡಕ್ಟ್ ಪಬ್ಲಿಷ್ ಆಯಿತು. ಸೊ ಈ ಪ್ರಾಡಕ್ಟನ್ನು ಪಬ್ಲಿಷ್ ಆಗಿದ್ದು ನೋಡಬೇಕಾದ್ರೆ ನಾನು ಈ ಕಡೆ ಔಟ್ಪುಟ್ ವಿಂಡೋ ಆಲ್ರೆಡಿ ಓಪನ್ ಮಾಡಿಟ್ಟಿದ್ದೀನಿ. ಇಲ್ಲಿ ಒಂದು ಶಾಪ್ ಅಂತ ಒಂದು ಪೇಜ್ ಬರುತ್ತೆ ನೋಡಿ. ಸೊ ಲಾಸ್ಟಿಗೆ ಇಲ್ಲಿ ಹೌದಾ, ಇದನ್ನು ಕ್ಲಿಕ್ ಮಾಡಿದ್ರೆ ಸೊ ವಿ ಕ್ಯಾನ್ ಸಿ ದ್ಯಾಟ್ ಪ್ರಾಡಕ್ಟ್. ಸೊ ಇವಾಗ ನೋಡಿರಿ, ಸೊ ಶಾಪ್ ಅಂತ ಏನು ಪ್ರಾಡಕ್ಟ್ ಬಂತು ನೋಡ್ರಿ ಇಲ್ಲಿ. ಆ್ಯಪಲ್ ಮ್ಯಾಕ್ಬುಕ್ ಅಂತ ಪ್ರಾಡಕ್ಟ್ ಅದಲ್ಲ, ಅದು ನಾವು ನೋಡ್ಬೋದು ಇಲ್ಲಿ ಹೌದಾ. ಸೊ ಅದೇ ಥರ ಒಂದು 2ರಿಂದ 3 ಪ್ರಾಡಕ್ಟ್ ನಾನು ಇಲ್ಲಿ ಆ್ಯಡ್ ಮಾಡ್ತೀನಿ. ಸೊ ಮತ್ತೆ ಆ್ಯಡ್ ನ್ಯೂ. ಓಕೆ, ಸೊ ಇವಾಗ ನಾನು ಥರ್ಡ್ ಪ್ರಾಡಕ್ಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಲೈಕ್ iPhone 12 ಅಂತ ಹೇಳಿ. ಓಕೆ, ಸೊ ಇಲ್ಲಿ ಬಂದುಬಿಟ್ಟು ಪ್ರೈಸನ್ನು ಆ್ಯಡ್ ಮಾಡಿ. ಎಕ್ಸಾಂಪಲ್. ಓಕೆ, ಅದಾದ ನಂತರ ಅದರ ಡಿಸ್ಕ್ರಿಪ್ಷನ್ ಬರೀರಿ, ಲೈಕ್ ಅದು ರ್ಯಾಮ್, ಆಮೇಲೆ ಸ್ಟೋರೇಜ್, ಆಮೇಲೆ ಪ್ರೊಸೆಸರ್, ಓಕೆ, ಆಮೇಲೆ ಅದು ಸ್ಕ್ರೀನ್ ಸೈಜ್, ಅದೆಲ್ಲ ಡೀಟೇಲ್ ಎಲ್ಲ ಇಲ್ಲಿ ಹಾಕಬೇಕು. ಇದು ಟೆಕ್ನಿಕಲ್ ಡಿಸ್ಕ್ರಿಪ್ಷನ್ಸ್ ಇರ್ತದಲ್ಲ. ಅದಾದ ನಂತರ ಇಲ್ಲಿ ಗ್ಯಾಲರಿ, ಅಂದರೆ ಪ್ರಾಡಕ್ಟ್ ಗ್ಯಾಲರಿನ ಆ್ಯಡ್ ಮಾಡಿ. ಸೊ ನಾನು ಸುಮ್ಮನೆ ಇಲ್ಲಿ ಇಮೇಜಸ್ ಸೆಲೆಕ್ಟ್ ಮಾಡಿ ನಾನು ಆ್ಯಡ್ ಮಾಡ್ತೀನಿ ಇಲ್ಲಿ. ಸೊ ಇದು ಬಂದ್ಬಿಟ್ಟು ಇಟ್ಸ್ 13. ಓಕೆ, ಆಮೇಲೆ ಪ್ರಾಡಕ್ಟ್ ಇಮೇಜನ್ನು ಅದನ್ನೇ ಸೆಟ್ ಮಾಡ್ತೀನಿ ಇಲ್ಲಿ. ಸೊ ಪ್ರಾಡಕ್ಟ್ ಗ್ಯಾಲರಿ ಯೂಸಲ್ಲಿ ಮಲ್ಟಿಪಲ್ ಇಮೇಜಸ್ ಇರಬೇಕು, ಅಂದರೆ ಇಮೇಜ್ ಪ್ರಾಡಕ್ಟದು ಸೈಡ್ ವ್ಯೂಸ್, ಫ್ರಂಟ್ ವ್ಯೂಸ್ ಅದನ್ನೆಲ್ಲ. ಆಮೇಲೆ ಕ್ಯಾಟಗರಿ ಸೆಲೆಕ್ಟ್ ಮಾಡಿ ಎಲೆಕ್ಟ್ರಾನಿಕ್ ಅಂತ, ಆಮೇಲೆ ಪಬ್ಲಿಷ್ ಮಾಡಿ ಹೌದಾ. ಸೊ ಒನ್ಸ್ ಇಟ್ ಇಸ್ ಪಬ್ಲಿಷ್ಡ್, ಆಮೇಲೆ ಈ ಕಡೆ ಹೋಗಿ ರೀಲೋಡ್ ಮಾಡಿ ಪೇಜನ್ನು. ಇವಾಗ ತಾವು ನೋಡ್ಬೋದು. ಸೊ ಟೋಟಲ್ 3 ಪ್ರಾಡಕ್ಟ್ಸ್ ಹೌದಾ. ಸೊ ಮ್ಯಾಕ್ಬುಕ್, ಆಮೇಲೆ iPhone 13 ಮತ್ತು ಇನ್ನೊಂದು ಯಾವುದೋ ಮೊಬೈಲ್ ಅಂತ ಆ್ಯಡ್ ಮಾಡಿದ್ವಿ ನೋಡಿರಿ. ಓಕೆ, ಇದು ಸ್ವಲ್ಪ ಲುಕ್ಕನ್ನು ಚೇಂಜ್ ಮಾಡೋಣ, ಅಂದರೆ ಥೀಮನ್ನು ಬೇರೆ ಆಗಿ ನಾವು ಆ್ಯಡ್ ಮಾಡೋಣ. ಸೊ ದಟ್ ವಿ ಕ್ಯಾನ್ ಸಿ ದಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಲುಕ್ ಇನ್ ಟರ್ಮ್ಸ್ ಆಫ್ ಇ-ಕಾಮರ್ಸ್ ಶಾಪ್ ಇಸ್ ಕನ್ಸರ್ನ್, ರೈಟ್. ಥೀಮನ್ನು ಆ್ಯಡ್ ಮಾಡಬೇಕಾದ್ರೆ ಸೊ ಅಪಿಯರೆನ್ಸ್ ಹೋಗಿ ಕ್ಲಿಕ್ ಆನ್ ಥೀಮ್ಸ್, ಇಲ್ಲಿ ಥೀಮ್ಸ್ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಇಲ್ಲಿ ಆ್ಯಡ್ ನ್ಯೂ ಥೀಮ್ ಮಾಡಿ. ಅದಕ್ಕೊಂದು ಸಪ್ರೇಟಾಗಿ ಥೀಮ್ ಬರುತ್ತೆ, ಸ್ಪೆಷಲಿ ಫಾರ್ ಕಾಮರ್ಸ್, ಅಂದರೆ ಇ-ಕಾಮರ್ಸ್ ಕ್ರಿಯೇಟ್ ಮಾಡೋ ಸಲುವಾಗಿ. ಅದರ ಹೆಸರು ಸ್ಟೋರ್ ಫ್ರಂಟ್ ಅಂತ ಹೇಳಿದೆ, ಅದನ್ನು ನಾನು ಇಲ್ಲಿ ನಿಮಗೆ ತೋರಿಸ್ತೀನಿ. ಸೊ ಥೀಮ್ಸ್ ಪ್ಲಗಿನ್ ಅಂತ ಏನದಲ್ಲ, ಇದರಲ್ಲಿ ಸ್ಟೋರ್ ಫ್ರಂಟ್ ಅಂತಿದೆ ನೋಡ್ರಿ, ಸ್ಟೋರ್ ಫ್ರಂಟ್ 2.1.8 ಅಂತ. ಸೊ ಅದನ್ನು ನಾನು ಆ್ಯಡ್ ಮಾಡ್ತೀನಿ. ಸೊ ಇದು ಸ್ಪೆಷಲಿ ಏನಪ್ಪ ಅಂದರೆ ಆನ್ಲೈನ್ ಶಾಪ್ ಕ್ರಿಯೇಟ್ ಮಾಡೋ ಸಲುವಾಗಿ ಇದು ಥೀಮ್ಸನ್ನು ರೆಡಿ ಮಾಡಿದ್ದು. ಸೊ ಕ್ಲಿಕ್ ಆನ್ ಆ್ಯಕ್ಟಿವೇಟ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಇವಾಗ ಹೋಗಿ ನೋಡಿ ಯಾವ ಥರ ಕಾಣಿಸ್ತೆ ನಮ್ಮದು ವೆಬ್ ಪೇಜನ್ನು. ಸೊ ಜಸ್ಟ್ ರೀಲೋಡ್. ಸೊ ಈ ಥರ ಕಾಣಿಸ್ತೇವೆ ಇವಾಗ ನೋಡಿ. ದಿಸ್ ಲುಕ್ಸ್ ಸಮ್ ವಾಟ್ ಪರ್ಫೆಕ್ಟ್. ಸೊ ಸ್ಟಿಲ್ ವಿ ಹ್ಯಾವ್ ಟು ಡೂ ಲಾಟ್ ಮೋರ್ ಥಿಂಗ್ಸ್, ಅಂದರೆ ಇದೆಲ್ಲ ಸೈಡ್ ಇದನ್ನೆಲ್ಲ ಲೈಕ್ ರೀಸೆಂಟ್ ಪೋಸ್ಟ್ ಇದನ್ನೆಲ್ಲ ತೆಗಿಯೋಣ. ಆಮೇಲೆ ಇಲ್ಲೆಲ್ಲ ಕೆಲವೊಂದು ಮೆನು ಎಕ್ಸ್ಟ್ರಾ ಬಂದಿದೆ ನೋಡ್ರಿಲ್ಲ, ಲೈಕ್ ಶಾಪ್ ಅಂತೂ ಓಕೆ, ಸರ್ವಿಸ್, ಆಮೇಲೆ ಸ್ಯಾಂಪಲ್ ಇದು ಬೇಕಾಗಿಲ್ಲ ನಮಗೆ, ಕಾಂಟ್ಯಾಕ್ಟು ಬೇಡಿಲ್ಲಿ, ಚೆಕ್ಔಟ್ ಆ್ಯಂಡ್ ಕಾರ್ಟ್ ಇಸ್ ಓಕೆ. ಓಕೆ, ಸೊ ಮೆನುನ ಚೇಂಜ್ ಮಾಡೋಣ. ಸೊ ಮೆನು ಚೇಂಜ್ ಮಾಡಬೇಕಾದ್ರೆ ಸೊ ಇಲ್ಲಿ ಬಂದು ಅಂದರೆ ಅಪಿಯರೆನ್ಸ್ಗೆ ಹೋಗಿ ಆಮೇಲೆ ಮೆನು ಅಂತ ಕ್ಲಿಕ್ ಮಾಡಿ. ಅದಾದ ನಂತರ ಇಲ್ಲಿ ಮೆನು 1 ಏನಾದರೂ ನೇಮ್ ಕೊಡ್ರಿ, ಅದಕ್ಕೊಂದು ಕ್ರಿಯೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ನಿಮ್ಗೆ ಯಾವ ಪೇಜಸ್ ಬೇಕು ಅಲ್ಲಿ, ಅಂದರೆ ಯಾವ ಪೇಜಸ್ ವಿಜಿಬಲ್ ಆಗಬೇಕು, ಲೈಕ್ ಮೈ ಅಕೌಂಟ್ ಬೇಕು, ಚೆಕ್ಔಟ್ ಬೇಕು, ಕಾರ್ಡ್ ಬೇಕು ಮತ್ತು ಶಾಪ್ ಬೇಕು, ಉಳಿದಿದ್ದು ಯಾವುದು ಬೇಕಾಗಿಲ್ಲ. ಸೊ ಸಿಂಪ್ಲಿ ಕ್ಲಿಕ್ ಆನ್ ಆ್ಯಡ್ ಟು ಮೆನು. ಸೊ ಅಂದರೆ ಇವೆಲ್ಲ ಪೇಜಸ್ ಏನವಲ್ಲ
ಇವಾಗ ನಮಗಲ್ಲಿ ಫ್ರಂಟಲ್ಲಿ ಅಪಿಯರ್ ಆಯ್ತು. ಇದನ್ನು ಏನೋ ಇದು ಮಾಡ್ಬೋದು, ಬೇರೆ ಥರನೂ ಇದನ್ನು ಫ್ರಂಟ್ ಅಂದರೆ ಫಸ್ಟ್ ಯಾವ್ದು ಬೇಕು ಅದನ್ನು ಕ್ಲಿಕ್ ಮಾಡ್ಬೋದು. ಓಕೆ, ಸೊ ವಿಲ್ ಸೆಟ್ ಟು ಆಟೋಮ್ಯಾಟಿಕ್ಲಿ ಆ್ಯಡ್ ನ್ಯೂ ಟಾಪ್ ಲೆವೆಲ್ ಪೇಜಸ್ ಟು ದಿಸ್ ಮೆನು, ಆಮೇಲೆ ಪ್ರೈಮರಿ ಮೆನು. ಸೊ ಕ್ಲಿಕ್ ಆನ್ ಸೇವ್ ಮೆನು. ಸೊ ಇವಾಗ ರೀಲೋಡ್ ಮಾಡಿ ನೋಡಿ. ಸೊ ಅದನ್ನೆಲ್ಲ ಹೋಯಿತು. ಇವಾಗ ನೋಡಿ ಲಕ್ ಶಾಪ್, ಆಮೇಲೆ ಮೈ ಅಕೌಂಟ್, ಆಮೇಲೆ ಚೆಕ್ಔಟ್ ಮತ್ತು ಕಾರ್ಟ್, ಹೌದಾ. ಆಮೇಲೆ ಇದನ್ನೆಲ್ಲ ಸೈಡ್ ಇದನ್ನೆಲ್ಲ ಸೈಡ್ ಇದೆಲ್ಲ ನಾವು ತೆಗಿಬೋದು. ಓಕೆ, ಇಲ್ಲೇನಾದರೂ ನಾವು ಲೋಗೋ ಹಾಕ್ಬೋದು ಬೇಕಿದ್ರೆ. ಓಕೆ, ಇದನ್ನು ಹೆಡ್ರ್ ಇಮೇಜ್ ಏನಲ್ಲ, ಇಲ್ಲಿ ಹೆಡ್ರ್ ಇಮೇಜ್ ನಾವು ಪ್ಲೇಸ್ ಮಾಡ್ಬೋದು. ಓಕೆ, ಸೊ ಸೈಡ್ದೆಲ್ಲ ಏನು ವಿಜೆಟ್ಸ್ ಏನಲ್ಲ, ಎಕ್ಸ್ಟ್ರಾ ವಿಜೆಟ್ಸ, ಅದನ್ನೆಲ್ಲ ನಾವು ಕ್ಯಾನ್ಸಲ್ ಔಟ್ ಮಾಡ್ಬೋದು. ಸೊ ಒಂದು ಏನು ಮಾಡಿರಲಿ, ಡಿಲೀಟ್ ಮಾಡಿ. ಸೊ ರೀಸೆಂಟ್ ಪೋಸ್ಟ್, ಆಮೇಲೆ ರೀಸೆಂಟ್ ಕಾಮೆಂಟ್ಸ್, ಆಮೇಲೆ ಕೆಟಗರಿನೂ ಬೇಕಾಗಿಲ್ಲ. ಸೊ ಅಲ್ಲಿ ಬೇರೆ ಮತ್ತೆ ನಾವು ಬೇರೆ ಅಂತಂದ್ರೆ ನಾವು ಹಾಕ್ಬೋದು, ಅಂದರೆ ಬೇರೆ ಆಪ್ಷನ್ಸ್ ಎಲ್ಲ ನಾವು ಅಲ್ಲಿ ಆ್ಯಡ್ ಮಾಡ್ಬೋದು. ಇವಾಗ ಒಂದು ಸತಿ ರೀಲೋಡ್ ಮಾಡಿ ನೋಡಿ. ಸೊ ಅದನ್ನೆಲ್ಲ ದಿಸ್ ಪ್ಲೇಸ್ ಬಿಕಮ್ ಎಂಟಿ. ಸೊ ಜಸ್ಟ್ ಏನು ಮೆಟಾ ಅಂತ ಅಷ್ಟೇ ಕಾಣಿಸ್ತಿದೆ ಇಲ್ಲಿ, ಹೌದಾ. ಓಕೆ, ಅದಾದ ನಂತರ ಇದಕ್ಕೆ ಇನ್ನೂ ಸ್ವಲ್ಪ ಏನಾದರೂ ಕಲರ್ ಎಲ್ಲ ಚೇಂಜಸ್ ಮಾಡಬೇಕಾದ್ರೆ ಅಪಿಯರೆನ್ಸ್ ಆಮೇಲೆ ಥೀಮ್ಸನ್ನು ಕ್ಲಿಕ್ ಮಾಡಿ. ಸೊ ಥೀಮ್ಸ್ ಕ್ಲಿಕ್ ಮಾಡಿದ್ರೆ ಅದನ್ನು ಕಸ್ಟಮೈಸ್ ಅಂತ ಆಪ್ಷನ್ ಬರುತ್ತೆ, ಇಲ್ಲಿ ಕ್ಲಿಕ್ ಮಾಡಿ. ನಂತರ ಸೊ ಸೈಟ್ ಐಡೆಂಟಿಟಿ, ಇಲ್ಲಿ ಬೇಕಿದ್ರೆ ನಾವು ಲೋಗೋ ಸೆಟ್ ಮಾಡ್ಬೋದು, ಅಂದರೆ ಈ ಪ್ಲೇಸಲ್ಲಿ ಬರೋ ಸಲುವಾಗಿ. ಓಕೆ, ಅದಾದ ನಂತರ ಹೆಡ್ರಸ್. ಓಕೆ, ಹೆಡ್ರ್ ಇಮೇಜ್ ಬೇಕಿದ್ರೆ ಇಲ್ಲಿ ಹಾಕ್ಬೋದು, ಇಲ್ಲಿ ಪ್ಲೇಸ್ ಮಾಡ್ಬೋದು. ಆಮೇಲೆ ಹೆಡ್ರ್ ಬ್ಯಾಕ್ಗ್ರೌಂಡ್ ಇದೆ ಇದು, ಸೊ ಬ್ಯಾಕ್ಗ್ರೌಂಡ್ ಬೇಕಿದ್ರೆ ಚೇಂಜ್ ಮಾಡೋಣ. ಓಕೆ, ಸೊ ಏನೇ ಮಾಡ್ತೀರಿ ಇಲ್ಲಿ ತಾವು ಸೇವ್ ಮತ್ತು ಪಬ್ಲಿಷ್ ಅಂತ ಮಾಡ್ತಾ ಇರಬೇಕು. ಆಮೇಲೆ ಇದು ಬಂದುಬಿಟ್ಟು ಓಕೆ ಹೆಡ್ರ್ ಆಯಿತು, ಇದು ಟೆಕ್ಸ್ಟ್ ಕಲರ್ ಇದೆ, ಆಮೇಲೆ ಇದು ಲಿಂಕ್ ಕಲರ್ ಇದೆ. ಓಕೆ, ಸೊ ಬ್ಯಾಕ್, ಆಮೇಲೆ ಫೂಟ್ರ್ ಕಲರ್. ಫೂಟ್ರ್ ಬೇಕಿದ್ರೆ ಫೂಟ್ರ್ ಅಂತಂದರೆ ಈ ಕಡೆ ಕೆಳಗಡೆ ಇಲ್ಲಿ ಬರುತ್ತೆ ನೋಡಿ, ಝೊಮ್ಯಾಟೊ 2014 ಅಂತ ಏನು ಬರ್ತೀವಲ್ಲ. ಸೊ ಇದು ಬೇಕಿದ್ರೆ ನಾವು ಚೇಂಜ್ ಮಾಡ್ಬೋದು ಈ ಥರ. ಓಕೆ, ಸೇವ್ ಆ್ಯಂಡ್ ಪಬ್ಲಿಷ್. ಸೊ ಏನೇ ಮಾಡ್ತೀರಿ ಅದನ್ನು ಸೇವ್ ಆ್ಯಂಡ್ ಪಬ್ಲಿಷ್ ಮಾಡಬೇಕು. ಅದಾದ ನಂತರ ಸ್ಟ್ಯಾಟಿಕ್ ಫ್ರಂಟ್ ಪೇಜ್. ಸೊ ನಮಗೆ ಡಿಫಾಲ್ಟ್ ಪೇಜ್ ಯಾವಾಗ ಬೇಕು ಯಾವಾಗಲೂಪ್ಪ ಅಂದರೆ ಶಾಪ್ ಬರಬೇಕು ಯಾವಾಗಲೂ. ಅಂದರೆ ನಾವು ಹೋಮ್ ಪೇಜಿಗೆ ವಿಸಿಟ್ ಮಾಡಿದ್ರೆ ಆಟೋಮ್ಯಾಟಿಕ್ಲಿ ಬೈ ಡಿಫಾಲ್ಟ್ ಏನಪ್ಪ ಅಂದರೆ ಶಾಪನ್ನು ವಿಸಿಬಲ್ ಆಗಬೇಕು ಯಾವಾಗಲೂ. ಸೊ ಅದನ್ನು ಸೆಟ್ ಮಾಡೋಣ. ಸೊ ಸ್ಟ್ಯಾಟಿಕ್ ಪೇಜಿಗೆ ಹೋಗಿ ಏನು ಮಾಡಿ, ಫ್ರಂಟ್ ಪೇಜ್ ಇದೆಲ್ಲ ಅದನ್ನು ಶಾಪ್ ಅಂತ ಸೆಲೆಕ್ಟ್ ಮಾಡಿ. ಸೊ ಇವಾಗ ನಾವು ಬೈ ಡಿಫಾಲ್ಟ್ ಝೊಮ್ಯಾಟೊ ಅಂತ ಕ್ಲಿಕ್ ಮಾಡಿದ್ರೆ ಸೊ ಶಾಪ್ ಪೇಜ್ ಓಪನ್ ಆಗುತ್ತೆ ಡಿಫಾಲ್ಟಾಗಿ. ಓಕೆ, ಸೊ ಈ ಥರ ನೋಡಿ. ಸೊ ಇವಾಗ ನಾವು 3 ಪ್ರಾಡಕ್ಟನ್ನು ಆ್ಯಡ್ ಮಾಡೀವಿ. ಸೊ ಇದೇ ಥರ ನಾವು ಬೇರೆ ಬೇರೆ ಕ್ಯಾಟಗರಿ ಲೈಕ್ ಯಾವುದು ಗ್ರೋಸರಿ ಐಟಮ್ಸ್ ಇರ್ಬೋದು, ಅಥವಾ ಬೇಕರಿ ಐಟಮ್ಸ್ ಇರ್ಬೋದು, ಅಥವಾ ಇನ್ನು ಬೇರೆ ಯಾವುದೋ ಐಟಮ್ಸ್ ಅದನ್ನು ಆ್ಯಡ್ ಮಾಡ್ಬೋದು. ಅಚ್ಚಾ, ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ, ಒಂದು ಕ್ಲಿಕ್ ಮಾಡೋಣ. ಸೊ ಆ್ಯಡ್ ಟು ಕಾರ್ಟ್ ಅಥವಾ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡೋಣ. ಸೊ ಕ್ಲಿಕ್ ಮಾಡಿದ್ರೆ ಸೊ ಡಿಟೇಲ್ ಯಾವ ಥರ ವ್ಯೂ ಆಗ್ತದೆ ನೋಡಿ. ಓಕೆ, ಸೊ ನೋಡಿ ಈ ಥರ. ಸೊ ಮಲ್ಟಿಪಲ್ ಇಮೇಜಸ್ ಇದ್ದರೆ ಚೆನ್ನಾಗಿ ಕಾಣುತ್ತಿದ್ದೆಲ್ಲ. ಇಲ್ಲೆಲ್ಲ ಡಿಸ್ಕ್ರಿಪ್ಷನ್ ತಾವು ಇನ್ನೂ ಹಾಕಬೇಕು. ಓಕೆ, ಸೊ ಪ್ರೈಸ್ ನೋಡಿ, ನಾವು ಆ್ಯಕ್ಚುಲಿ ಹಾಕಿದ್ದು 85,000 ರೆಗ್ಯುಲರ್ ಪ್ರೈಸ್ ಇದು. ಆಮೇಲೆ ಸೇಲ್ ಪ್ರೈಸ್ ಯಾವುದು 78,000 ಅಂಥೇಳಿ. ಓಕೆ, ಸೊ ರೆಗ್ಯುಲರ್ ಪ್ರೈಸ್ ಯೂಸಲಿ ಗ್ರೇಟರ್ ದೆನ್ ಸೇಲ್ ಪ್ರೈಸ್, ರೈಟ್. ಅದಾದ ನಂತರ ಇಲ್ಲಿ ಆ್ಯಡ್ ಟು ಕಾರ್ಟ್ ಮಾಡಿದ್ರೆ ಸ್ಟ್ರೇಟ್ ಅವೇ ಸೊ ಕಸ್ಟಮರ್ ಕ್ಯಾನ್ ಮೇಕ್ ಎ ಪರ್ಚೇಸ್, ಹೌದಾ. ಸೊ ಇದು ಈ ಹೊತ್ತಿನ ವಿಡಿಯೋ.